रंग दे बसंती चोला माए रंग दे, मेरा रंग दे बसंती चोला माए रंग दे, मेरा रंग दे बसंती चोला रंग दे, रंग दे रंग दे बसंती चोला माए रंग दे, मेरा रंग दे बसंती चोला माए रंग दे मेरा। मैं नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। ಹೋದ ತಿಂಗಳ 8ನೇ ತಾರೀಕು ರಾತ್ರಿ ಡಿಮಾನಿಟೈಸೇಷನ್ ಅನೌನ್ಸ್ ಮಾಡಿದ್ರು. ಅದು ಉದ್ದೇಶ ಭ್ರಷ್ಟಾಚಾರ ಹಾಗೂ ಬ್ಲ್ಯಾಕ್ ಮನಿ ಇದ್ದವರು ತಮ್ಮ ಹಣವನ್ನು ಟ್ಯಾಕ್ಸ್ ಕೊಟ್ಟು ಉಪಯೋಗ ಮಾಡಲಿಕ್ಕೆ ಹೆಲ್ಪ್ ಆಗಬೇಕಂತ ಮಾಡಿದ್ದಾರೆ. 500 ಹಾಗೂ 1000 ನೋಟುಗಳನ್ನು ಟೋಟಲಿ ಬ್ಯಾನ್ ಮಾಡಿದ್ದಾರೆ. ಸರ್ಕ್ಯುಲೇಷನ್ನಲ್ಲಿ ಇಲ್ಲ. ಆದರೆ 30 ಡಿಸೆಂಬರ್ವರೆಗೆ ಆ ನೋಟುಗಳನ್ನು ತಮ್ಮ ಅಕೌಂಟ್ದಲ್ಲಿ ಸಾರ್ವಜನಿಕರು ಈ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಒಂದು ತಿಂಗಳಿಂದ ಸರ್ಕ್ಯುಲೇಷನ್ದಲ್ಲಿ ಹಣ ಇಲ್ಲದ ಕಾರಣ ಜನರಿಗೆ ಸ್ಮಾಲ್ ಡಿನಾಮಿನೇಷನ್ ಇಲ್ಲದ ಕಾರಣ ಸ್ವಲ್ಪ ತೊಂದರೆ ಆಗಿದೆ. ಆದರೂ ಸಹ ಹಾಗಾಗಿ ಮುಂಬರುವ ದಿನಗಳಲ್ಲಿ ಎಲ್ಲರೂ ಪ್ಲಾಸ್ಟಿಕ್ ನೋಟ್ಸ್ ಅಂತಾರಲ್ಲ, ಅಂದ್ರೆ ಕಾರ್ಡ್ಗಳನ್ನು ಬಳಸಬೇಕು. ಎಲ್ಲಿ ಹೋದ್ರೂ ಸಹ ಈಗ ಮೊಬೈಲ್ ಇತ್ತಂದ್ರೆ ಮೊಬೈಲಿಂದ ತಾವು ಪೇಮೆಂಟ್ ಮಾಡಬಹುದು. ಆ ಒಂದು ಅವಕಾಶ ವ್ಯಾಪಾರಸ್ಥರೇ ಇರಲಿ, ಗ್ರಾಹಕರೇ ಇರಲಿ, ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳ ಒಂದು ಇಚ್ಛೆ ಏನಿದೆ, ಮುಂಬರುವ ದಿನಗಳಲ್ಲಿ ಡಿಜಿಟಲ್ ಎಕಾನಮಿ, ಬಟ್ಟಿನ ಮೇಲೆ ಹೇಗೆ ಮೊಬೈಲ್ ನಾವು ನಡೆಸ್ತೀವಿ ಆ ರೀತಿ ಹಣದ ವ್ಯವಹಾರ ಸಹ ಆ ರೀತಿ ಆಗಬೇಕು ಅಂತ ಉದ್ದೇಶ ಇದೆ. ಈ ಒಂದು ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ದಿವಸದ ಒಂದು ಸೆಮಿನಾರ್ ಇಟ್ಕೊಂಡಿದ್ದಾರೆ. ಆ ಸೆಮಿನಾರ್ ಉದ್ದೇಶಿಸಿ ಮಾತಾಡಲಿಕ್ಕೆ ಅಮರೀಶ್ ಅವರು ಬರ್ತಾ ಇದ್ದಾರೆ. ಇನ್ನುಳಿದ ಜಿಲ್ಲೆಯ ಎಲ್ಲ ನಾಯಕರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಸೆಮಿನಾರ್ ಸಕ್ಸಸ್ಫುಲ್ ಆಗಲಿ ಅಂತ ನಾನು ಆಶಿಸುತ್ತೇನೆ. ಆಮೇಲೆ ಫ್ಯೂಚರ್ ಆಫ್ ಇಂಡಿಯಾ ಇಸ್ ಓನ್ಲಿ ಕ್ಯಾಶ್ಲೆಸ್ ಬ್ಯಾಂಕಿಂಗ್ ಆಸ್ ಪರ್ ಗವರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟಿವ್ ಆಸ್ ವೆಲ್ as RBI initiative as well as all banks initiative. We have to promote cashless transaction to all the customers. It is not only for the benefit of customers but to the benefit of all over India. What we have to do is we have to promote cashless transactions. Cashless transaction is nothing but not using cash at all, minimum utilization of cash and utilization of other means of transaction money like using debit cards, mobile transactions, internet, NEFT, RTGS and other things will be minimum. So this is what we are also doing from our end. We from Karnataka Bank, we are also promoting this. We have opened a separate counter for issuing debit cards, internet banking. We have online transactions also. So many applications are there like KBL Smarts where we can do online transactions within seconds. So ನಮ್ಮ ದೇಶದ ಒಬ್ಬ ಮಹಾನ್ ನೇತಾರರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಏನಿದು 500 ಮತ್ತು 1000 ರೂಪಾಯಿಗಳನ್ನು ನಿಷೇಧಿಸಿ ನಮ್ಮ ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅದನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಯಾಕೆಂದರೆ ನಾವು ಬೇರೆ ಐರೋಪ್ಯ ರಾಷ್ಟ್ರಗಳನ್ನು ಅಥವಾ ಅಮೆರಿಕಾದಂತಹ ರಾಷ್ಟ್ರಗಳನ್ನು ನೋಡಿದಾಗ ಅಲ್ಲೆಲ್ಲ 99% ವ್ಯವಹಾರ ಕ್ಯಾಶ್ಲೆಸ್ ಆಗಿರುತ್ತದೆ. ಹೀಗಾಗಿ ಭಾರತದಲ್ಲಿಯೂ ಕೂಡ ಎಲ್ಲ ಪಾರದರ್ಶಕವಾಗಿ ನಡೀಬೇಕು. ಎಲ್ಲರೂ ಅಭಿವೃದ್ಧಿ ಹೊಂದಬೇಕಾದ್ರೆ ಈ ಒಂದು ಹೆಜ್ಜೆ
ನಮ್ಮ ಒಂದು ಇತಿಹಾಸದಲ್ಲಿ ಬಹಳ ಮಹತ್ವದ್ದಾಗಿದೆ. ಈಗಾಗಲೇ ಅನೇಕರು ಮೊದಲಿಂದಲೇ ಕ್ಯಾಶ್ಲೆಸ್ ಬಿಸ್ನೆಸ್ ಇದೆ. ಕೆಲವು ಜನ ಸ್ವಲ್ಪ ಮೋದಿಯವರ ಒಂದು ಈ ಹೆಜ್ಜೆಗೆ ಸಹಕರಿಸಿ ಅವರೆಲ್ಲರೂ ಈ ಕ್ಯಾಶ್ಲೆಸ್ ವ್ಯವಹಾರಕ್ಕೆ ಸಹಕರಿಸಿದರೆ ನಮ್ಮ ಭಾರತ ಕೆಲವೇ ದಿನಗಳಲ್ಲಿ ಒಂದು ಅದ್ಭುತ ರಾಷ್ಟ್ರವಾಗಿ ಪರಿಗಣಿಸಲಿದೆ ಅಂತ. ಒಂದು ತಿಂಗಳ 8ನೇ ತಾರೀಕಿಗೆ ನರೇಂದ್ರ ಮೋದಿ ಅವರು, ನಮ್ಮ ಪ್ರಧಾನಮಂತ್ರಿಯವರು ಏನು ನೋಟುಬಂದಿ ಕಾರ್ಯಕ್ರಮ ಅವ್ರೇನು ಹೇಳಿದ್ರು, ಇದರಿಂದ ಏನಾದ್ರೆ ನಮ್ಗೆ 1 ತಿಂಗಳು 2 ತಿಂಗಳು 3 ತಿಂಗಳಾದ್ರೆ ನಾವು ಬ್ಯಾಂಕಿನ ಲೈನಿನಿಂದ ತಗೋತೀವಿ ದುಡ್ಡು. ಅದು ನಮ್ಗೆ ಮುಂದಿನ ದಿನ ನಮ್ಮ ದೇಶಕ್ಕಾಗಿ ಮತ್ತು ಮುಂದಿನ ನಮ್ಮ ಮಕ್ಕಳಿಗಾಗಿ ಎಲ್ಲ ಒಳ್ಳೆಯ ವ್ಯವಸ್ಥೆ ಆಯ್ತದ ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ತೇನೆ. ಪಡ್ಕೊಳ್ಬೇಕು. ಯಾಕಂದರೆ ನಮ್ಮ ರಾಷ್ಟ್ರದ ನೆಚ್ಚಿನ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ನವೆಂಬರ್ 8ನೇ ತಾರೀಕಿಗೆ ಏನು ಕಪ್ಪು ಹಣ ನಮ್ಮ ದೇಶದಲ್ಲಿ ಬಂದಾಗಬೇಕು ಮತ್ತು ಭ್ರಷ್ಟಾಚಾರ ಮುಕ್ತ ನಮ್ಮ ಭಾರತ ದೇಶ ಆಗಬೇಕು. ಏನು ಸಾಕಷ್ಟು ಕಪ್ಪು ಹಣ ನೆರೆ ರಾಷ್ಟ್ರ ಬಾಂಗ್ಲಾದೇಶ ಆಗಲಿ, ಪಾಕಿಸ್ತಾನ ಆಗಲಿ, ನೇಪಾಳದಿಂದ ನಮ್ಮ ದೇಶಕ್ಕೇನು ಪ್ರಿಂಟ್ ಮಾಡಿ ಕಳಿಸ್ತಾ ಇದ್ರು, ಇದಕ್ಕೆ ಕಡಿವಾಣ ಹಾಕಬೇಕು. ಮತ್ತು ನಮ್ಮ ದೇಶದಲ್ಲಿ ಇದ್ದಂಥ ಕಪ್ಪು ಹಣವನ್ನು ಹೊರಗೆ ತಂದು ಉಳಿದಂಥ ಭಾರತದಲ್ಲಿ ಏನು ಗರೀಬರು ನೆಲೆಸ್ತಾ ಇದ್ದಾರೆ, ಬಿಲೋ ಪವರ್ಟಿ ಲೈನು, ಅಂಥವ್ರಿಗೆ ಲಾಭ ಆಗೋಗೋಸ್ಕರ ಈ ಒಂದು ದಿಟ್ಟ ಹೆಜ್ಜೆ ಮಾಡಿದ್ದಾರೆ. ದಯವಿಟ್ಟು ತಾವು ಈ ಒಂದು ಕ್ಯಾಶ್ಲೆಸ್ ಪ್ರೆಸೆಂಟೇಷನ್ ಏನಿದೆಯಲ್ಲ ಇದು ಕನ್ನಡದಲ್ಲಿ ಅಪನಗದೀಕರಣ ಅಂದ್ರೆ ಹಣವಿಲ್ಲೇ ಕೂಡ ನಾವು ಕಾರ್ಡ್ ಮುಖಾಂತರ ಆಗಲಿ ಇನ್ನಿತರ ಬೇರೆ ಬೇರೆ ಇದರಿಂದ ನಾವು ವ್ಯಾಪಾರ ಮಾಡ್ಬೋದು. ಅದು ದೇಶದ ಆರ್ಥಿಕತೆಯನ್ನು ಶುದ್ಧಿ ಮಾಡುವಂಥ ಪ್ರಯತ್ನವನ್ನು ಏನು ಮಾಡಿದ್ದಾರೆ. ಆ ಯೋಜನೆ ಇಡೀ ದೇಶದ ಜನ ಸ್ವೀಕಾರವನ್ನು ಮಾಡಿದ್ದಾರೆ. ಎಲ್ಲ ವ್ಯಾಪಾರಸ್ಥರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ದೇಶದಲ್ಲಿ ಆರ್ಥಿಕ ಕ್ರಾಂತಿ ತಂದು ದೇಶದ ಬಡವರಿಗಾಗಿ ಹಾಗೂ ದೇಶದಲ್ಲಿ ಇರುವಂಥ ಬ್ಲ್ಯಾಕ್ ಮನಿ ಹೋಲ್ಡರ್ಸ್ ಏನಿದ್ದಾರೆ ಅವರಿಗೆ ಜೈಲಿಗೆ ತಳ್ಳುವ ಕೆಲಸ ಏನಪ್ಪ ಅಂದ್ರೆ ಅವರು ಮಾಡಿದಾರ. किस मध्यम वर्ग और गरीब लोगों को कोई तकलीफ नहीं है. बहुत लोग खुश हैं. तो बहुत लोग बोलते हैं बहुत अच्छा करे, क्योंकि उनकी तारीफ हो रही है. कुछ लोग ये प्रोपेगेंडा कर रहे हैं कि बगैर कैश का कैसा व्यवहार होगा. तो बगैर कैश का तो बिन पैसे का व्यवहार, जिनके पास एटीएम कार्ड है, जिनको आरटीजीएस करके बैंकों में आरटीजीएस करके नेट से पेमेंट करना, पेटीएम से व्यवहार करना, हर व्यवहार छोटा मोटा व्यवहार, होटल होने दो, किराना अंगड़ी होने दो, कपड़ दुकान होने दो, टी स्टॉल होने दो, एक छोटी सी पेटीएम की मशीन रख के कार्ड के थ्रू से व्यवहार करना चाहिए. ನಮಸ್ಕಾರ. ಇದರ ಜನರಿಗೆ ಹೇಳೋದೇನೆಂದರೆ, ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು 8/11/2016 ಪ್ರತಿಯೊಬ್ಬರು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂತ ಹೇಳಿದ್ದರು. ನಮ್ಮ ಇಂಡಿಯಲ್ಲಿ 50 ವರ್ಷ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಇರ್ಲಕ್ಕಾಗೂ ಅವ್ರು ಇಂಥದ್ದು ಏನೂ ಪರಿವರ್ತನೆ ಮಾಡಿಲ್ಲ. ನಮ್ಮ ನರೇಂದ್ರ ಮೋದಿ ನಮ್ಮ ಪ್ರಧಾನಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಹೊರಗಿನ ದೇಶದಲ್ಲಿ ಎಲ್ಲ ಕಡೆ ಅವರೆಲ್ಲ ಟ್ರಾನ್ಸಾಕ್ಷನ್ ಇದೇ ಟೈಪ್ ಕಾರ್ಡ್ ಮುಖಾಂತರ ಮಾಡ್ತಾ ಇದ್ದಾರೆ. ನಾವು ಮಂದಿ ಜನ ಏನ್ಬಿ ಅಂದ್ರೆ ತಪ್ಲಿಕ್ ಅದ ಅದು ಇರೋದ ಇಷ್ಟೊಂದು ತ್ರಾಸ ಆಗೋದು ಅಂತಂದ್ರೆ ಯಾರಿಗೆ ತ್ರಾಸ ಆಗಲ್ಲ ನೋಡ್ರಿ. ಇದು ಭಾಳ ಒಳ್ಳೆ ಕೆಲಸ ಆಗುತ್ತೆ. 30 ತಾರೀಕು ತನಕ ಟೈಮ್ ಕೊಟ್ರೆ ಅವರು 50 ದಿನ ಟೈಮ್ ಕೊಟ್ರೆ 50 ದಿನ ಮುಗಿಲಕ್ಕೆ ದಿನ ಒಂದು ಎಷ್ಟು 16 ದಿವಸ ಆಯ್ತು. ಅದು ಮುಗೀತು ಅಂತಂದ್ರೆ ಎಲ್ಲ ಸಾಲ ಇರ್ತದ, ಎಲ್ಲ ಸರಿಯಾಗುತ್ತೆ. ಮೋದಿದೇನದ ಒಳ್ಳೆ ಡಿಸಿಷನ್. मोदी जो स्टेटमेंट लिए 500,000 के नोट के लिए, वो बहुत अच्छा स्टेटमेंट है. इसमें थोड़ा लोगों को तकलीफ हो गया है, लेकिन अभी कैशलेस के वजह से अभी थोड़ा लोगों का प्रॉब्लम दूर हो जाएगा. जो भी हो रहा है अच्छा ही हो रहा है. आपका जो कैशलेस कर रहे हैं ನಮಗೆ ಏನು ಭೀ ಮಾಡ್ರೆ ಎಲ್ಲ ಒಳ್ಳೇದು. ನಮಗೆಲ್ಲ ಸರಿಯಾಗಿದೆ ರೀ. ಸ್ವಲ್ಪ 4 ದಿವಸ ಕಷ್ಟ ಆಯ್ತದ, ಆಮೇಲೆ ನಮಗೆ ಸುಖ ಆಯ್ತದ ಸರ್. ಅದೇ ಇಷ್ಟೆಲ್ಲ ಮಾಡಿದಕ್ಕೆಲ್ಲ ಮೋದಿ ನಮಗೆ ಸರಿಯಾಗಿ ಮಾಡ್ಯಾರ. ಕ್ಯಾಶ್ಲೆಸ್ ಕಿ ಜೈ. ಕೇಂದ್ರ ಸರ್ಕಾರ ಭ್ರಷ್ಟಾಚಾರವನ್ನು ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮತ್ತೆ
ಬಡ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ದಿಟ್ಟ ಹೆಜ್ಜೆ ತೋರಿದೆ ಇವತ್ತು ಕೇಂದ್ರ ಸರ್ಕಾರ. ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಈ ಒಂದು ದಿಟ್ಟ ಕ್ರಮವನ್ನು ನಾವು ಸ್ವಾಗತಿಸ್ತೀವಿ. ಯಾಕಂದರೆ ಈ ಒಂದು ಕ್ಯಾಶ್ಲೆಸ್ ಇದರಿಗಿಂತ ಮುಂಚೆ ಶ್ರೀಮಂತರಿಗೆ ಮತ್ತು ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳಲ್ಲಿ ಶ್ರೀಮಂತರು ಮಾತ್ರ ಇದನ್ನು ಉಪಯೋಗ ಮಾಡ್ತಿದ್ರು. ಆದರೆ ಇದನ್ನು ಬಡ ಜನರಿಗೆ ಕೂಡ ವಿಸ್ತರಿಸಿ ಒಂದು ಒಳ್ಳೆ ನಿರ್ಧಾರ ಕೈಗೊಂಡಿದ್ದಾರೆ. ಅದರಿಂದ ಎಲ್ಲ ಜನರಿಗೂ ಕೂಡ ಅನುಕೂಲ ಆಗ್ತದೆ. ನಾನು ಜಗತ್ತಿಗೆ ಮುಟ್ಟಿಸಿ ಯಾವುದೋ ಒಂದು ಮೂಲೆಯಲ್ಲಿರುವ ಭಾರತವನ್ನು ಎದ್ದು ಕಾಣುವಂತೆ ಮಾಡಿದಂಥ ಈ ದೇಶದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಮೋದಿಯವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಅಪನಗದೀಕರಣದ ಬಗ್ಗೆ ಅಲ್ಲಲ್ಲಿ ಬಹಳಷ್ಟು ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ. ಬದಲಾವಣೆ ಅದು ಪ್ರಕೃತಿಯ ನಿಯಮ. ನಾವೆಲ್ಲರೂ ಸಹ ಬದಲಾವಣೆಗೆ ಹೊಂದ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಬರೀ ನಾವೆಲ್ಲರೂ ಸಹ ಇವತ್ತು ಡಿಜಿಟಲ್ ವ್ಯವಹಾರವನ್ನು ಇವತ್ತು ಮಾಡಬೇಕಾಗಿದೆ. ಸ್ವಲ್ಪ ದಿನ ನಮಗೆಲ್ಲರೂ ಸಹ ಕಷ್ಟ ಅನಿಸ್ಬೋದು, ಆದರೆ ಇದೆಲ್ಲ ನಮ್ಗೆ ಅನಿವಾರ್ಯ ಆಗಬೇಕಾಗಿದೆ. ಈ ದೇಶದ ಒಳಿತಿಗಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಅವ್ರು ಯಾವುದೇ ಒಂದು ಸ್ಟೆಪ್ಪನ್ನು ತೆಗೆದುಕೊಂಡ್ರೆ ಅದು ನಮ್ಮೆಲ್ಲರೂ ಒಳಿತಿಗಾಗಿ ಅಂತಕ್ಕಂಥ ಒಂದು ಭಾವನೆಗೆ ನಮ್ಮೆಲ್ಲರೂ ಬರಬೇಕಾಗಿದೆ. ಯಾರೋ ಕೆಲವರು ಸುಮ್ಮನೆ ಇದರ ಬಗ್ಗೆ ಅಲ್ಲಿ ಅನುಮಾನ ಹುಟ್ಟಿಸುವಂಥ ಕೆಲಸಗಳನ್ನು ಮಾಡ್ತಾ ಇರ್ಬೋದು. ಅವೆಲ್ಲ ಒಂದು ಬದಿಗೊಟ್ಟಿ ನಾವೆಲ್ಲರೂ ಸಹ ನಮ್ಮ ನೆಚ್ಚಿನ ಪ್ರಧಾನಿಗಳಂತ ಮೋದಿಯವರ ಕಾರ್ಯಕ್ಕೆ ನಾವೆಲ್ಲರೂ ಸಹ ಕೈ ಜೋಡಿಸೋಣ. ಮೋದಿಯವರು ಮಾಡಿದ ಒಂದು ದಿಟ್ಟ ಹೆಜ್ಜೆಗೆ ಜನಸಾಮಾನ್ಯರಲ್ಲಿ ಒಂದು ಹೊಸ ಆಶಾಕಿರಣ ಮೂಡಿದೆ. ದೇಶ ಒಂದು ಹೆಂಗೆ ಅಬ್ದುಲ್ ಕಲಾಂ ಆಜಾದ್ ಅವರು ಏನು 2020ಯಲ್ಲಿ ವಿಶ್ವದ ಒಂದು ಗುರುವಾಗಿ ಭಾರತ ಒಂದು ಶಕ್ತಿ ಪ್ರಾದ್ಯಮಾನವಾಗಿ ಹೊರಬರುತ್ತೆ ಅಂತ ಹೇಳಿದ್ರು, ಅದು ಮೋದಿಯವರ ಕೈಯಿಂದ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ.